ರಾಜೀವ್ ಗಾಂಧಿ ವಸತಿ ಯೋಜನೆ ಅಥವಾ ಮುಖ್ಯಮಂತ್ರಿಗಳ 1,00,000 ಮನೆ ಯೋಜನೆ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ. ಯಾರ್ಯಾರು ಅರ್ಜಿ ಸಲ್ಲಿಸಿರಾ ಅವ್ರಿಗೆ ಒಂದು ಶುಭ ಸುದ್ದಿ ಇದೆ, ನಿಮಗೆ ಆದಷ್ಟು ಬೇಗ ಮನೆ ಕೂಡ ಸಿಗಲಿದೆ. ಯಾರ್ಯಾರು ಇನ್ನ ಅರ್ಜಿ ಸಲ್ಲಿಸಿಲ್ಲ, ಹೇಗೆ ಸಲ್ಲಿಸೋದು ಅರ್ಜಿ ಅಂತ ಇವತ್ತು ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಹೇಗೆ ಅರ್ಜಿ ಸಲ್ಲಿಸೋದು, ಎಷ್ಟು ಸಬ್ಸಿಡಿ ಸಿಗುತ್ತೆ, ಏನೇ ನಿಮಗೆ ಒಂದು ಮಾಹಿತಿ ಬೇಕು, ಎಲ್ಲೆಲ್ಲಿ ಮನೆಗಳು ಕಟ್ತಿದ್ದಾರೆ, ಎಲ್ಲ ಮಾಹಿತಿ ನಾನು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಗೊಂಡ್ಬರ್ತಾ ಇದ್ದೀನಿ. 2017 ಏನ್ ರಾಜೀವ್ ಗಾಂಧಿ ವಸತಿ ಯೋಜನೆ ಶುರುವಾಗಿತ್ತು. ಯಾರು ಬಡವರು ಇದ್ದಾರೆ, ಇನ್ನೂ ಅವ್ರ ಹತ್ರ ಮನೆ ಇಲ್ವೋ ಅಂತವ್ರಿಗೆ ಮನೆಗಳನ್ನ ಹಂಚಬೇಕು ಅನ್ನೋ ಒಂದು ಒಳ್ಳೆ ಕಾರಣದಿಂದ ಈ ಯೋಜನೆ ಶುರುವಾಗಿತ್ತು. ಮನೆಗಳು ಕೊಡಲು ಸ್ವಲ್ಪ ತ್ವರಿತಗತಿ ಕೊಡಕ್ಕಾಗಿಲ್ಲ, ಗೌರ್ಮೆಂಟ್ಗೆ ಸ್ವಲ್ಪ ಲೇಟ್ ಆಗಿತ್ತು. ಇದಕ್ಕೆ 2 ಕಾರಣಗಳಿದ್ದಾವೆ. ಒಂದು, ಜಾಗಗಳ ಕೊರತೆ, ಜಾಗಗಳ ಹುಡುಕಾಟ ಸ್ವಲ್ಪ ಲೇಟ್ ಆಗಿರೋ ಕಾರಣದಿಂದ ಮನೆ ಕಟ್ಟಲು ಸ್ವಲ್ಪ ಲೇಟ್ ಆಗಿರೋಕ್ಕೆ ಮನೆಗಳು ಇನ್ನ ಡೆಲಿವರಿ ಯಾವುದೂ ಕೂಡ ಕೊಟ್ಟಿಲ್ಲ. ಈ ಯೋಜನೆ ಪ್ರಕಾರ 1,00,000 ಮನೆಗಳನ್ನ ಜನರಿಗೆ ತಲುಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಯೋಜನೆ ಶುರುವಾಗಿದ್ದು, ಅದರಲ್ಲಿ ಇನ್ನ ಒಂದು ಮನೆಗೂ ಇನ್ನ ಕೊಟ್ಟಿಲ್ಲ. ಅದಕ್ಕೆ ನಾನು ಹೇಳಿದಾಗೆ ಒಂದು ಕಾರಣ ಹೇಳ್ಬಿಟ್ಟೆ, ಜಾಗಗಳ ಕೊರತೆಯಿಂದ ಇನ್ನ ಸಿಕ್ಕಿಲ್ಲ ಜಾಗ, ಅದಕ್ಕೆ ಇನ್ನ ಮನೆ ಕಟ್ಟಲಾಗಿಲ್ಲ. ಆದ್ರೆ ಇವಾಗ ಮನೆ ಕಟ್ಟಲು ಶುರು ಮಾಡಿದರೆ, ಹಾಗೂ ಸ್ವಲ್ಪ ತಾಂತ್ರಿಕ ದೋಷ ಕೂಡ ಇರೋದ್ರಿಂದ ಯಾರು ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಕೊಡಬೇಕು ಅನ್ನೋ ನಿರ್ಧಾರ ಕೂಡ ಸರ್ಕಾರದ. ಆದ್ರಿಂದ ಈ ಕಾರಣಕ್ಕೋಸ್ಕರ ಮನೆ ಕಟ್ಟಲು ಸ್ವಲ್ಪ ಲೇಟ್ ಆಗಿತ್ತು. 46,500 ಮನೆಗಳು ಆಗಲೇ ಕನ್ಸ್ಟ್ರಕ್ಷನ್ ಹಂತದಲ್ಲಿದೆ. ಅದರಲ್ಲೂ 4,000 ಮನೆಗಳು ಈ ಡಿಸೆಂಬರ್ ಹಂತದಲ್ಲಿ, ಅಂದ್ರೆ ಹೊಸ ವರ್ಷದ ಆರಂಭಕ್ಕಿಂತ ಮುಂಚೆನೆ 4,000 ಮನೆಗಳು ನಾನು ಡೆಲಿವರಿ ಕೊಡ್ತಾ ಇದ್ದಾರೆ. ಹಾಗೆ ನಂಗೆ ಈ ಮನೆಗಳು 1 BHK ಆಗಿರುತ್ತೆ. ಮನೆ ವೆಚ್ಚ ಏನಾಗಿತ್ತು ಅಂದ್ರೆ 11,20,000 ಒಂದು ಮನೆ ವೆಚ್ಚ ಆಗಿರುತ್ತೆ 1 BHK ಮನೆ. ಆದ್ರಿಂದ ಈ ಮನೆಗಳು ಎಲ್ಲಿ ಕಟ್ತಾರೆ ಅಂತ ಕೂಡ ಮುಂದೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗೌರ್ಮೆಂಟ್ ಇಂದ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ನೀವು ಕೇಳಿದ್ರೆ, 2,70,000 ಹಣ ಸಬ್ಸಿಡಿ ಆಗಿರುತ್ತೆ. ನೀವೇನಾದ್ರು ಸಾಮಾನ್ಯ ವರ್ಗದ ಜನರಾಗಿದ್ರೆ, ನೀವೇನಾದ್ರೂ 11,20,000ದಲ್ಲಿ 2,70,000 ಕಳೆದ್ರೆ 8,50,000 ಕಟ್ಟಬೇಕಾಗುತ್ತೆ ನೀವು ಸಾಮಾನ್ಯ ವರ್ಗದವರಾಗಿದ್ರೆ. ಅದೇ ರೀತಿ ನೀವೇನಾದ್ರು SC ಅಥವಾ ST ಕ್ಯಾಟಗರಿ ಅವರಾಗಿದ್ರೆ ಅವ್ರಿಗೆ 3 ಲಕ್ಷ ಹಣ ಸಬ್ಸಿಡಿಯಾಗಿ ಸಿಗುತ್ತೆ. ಅದರಲ್ಲಿ ಅವ್ರು ಕೇವಲ 7 ಲಕ್ಷ ಅಂದ್ರೆ 7,70,000 ಕಟ್ಟಿದ್ರೆ ಸಾಕು. ಇದ್ರ ಜೊತೆಗೆ ಸಿದ್ದರಾಮಯ್ಯ ಕೂಡ ಒಂದು ದೊಡ್ಡ ಸಬ್ಸಿಡಿಯನ್ನು ಆಡ್ ಮಾಡಿದ್ರೆ, ಈ ಸಬ್ಸಿಡಿಯ ಮುಖಾಂತರ ಇವ್ರಿಗೆ ಅಮೌಂಟ್ ಹೇಳಿದೆ ಅದಕ್ಕಿಂತ ಇನ್ನ ಕಮ್ಮಿ ಬೆಲೆ ನಿಮ್ಗೆ ಮನೆಗಳು ಸಿಗುತ್ತೆ. ಎಷ್ಟು ಪಾಯಿಂಟ್ ಅಂತ ನೀವೇನಾದ್ರು ಕೇಳಿದ್ರೆ, 1 ಲಕ್ಷ ಹಣವನ್ನ ಸಾಮಾನ್ಯ ವರ್ಗದವ್ರಿಗೆ, ಹಾಗೂ 1 ಲಕ್ಷ ಹಣನ ಮತ್ತೆ ಇದೇನು 8 ಲಕ್ಷ ಇತ್ತು ಸಾಮಾನ್ಯ ವರ್ಗದವ್ರಿಗೆ, ಆ ಹಣ 1 ಲಕ್ಷ ಕಮ್ಮಿ ಮಾಡಿ 7 ಲಕ್ಷಕ್ಕೆ ಮನೆ ಕೊಡ್ತಾ ಇದ್ದಾರೆ. SC ST ವರ್ಗದವ್ರಿಗೆ ಅವ್ರಿಗೆ ಕೂಡ ದುಡ್ಡನ್ನ ಕಮ್ಮಿ ಮಾಡಿ 6,70,000ಕ್ಕೆ ಮನೆಗಳನ್ನ ಕೊಡ್ತಾ ಇದ್ದಾರೆ. ಈ ಮನೆಗಳು ಎಲ್ಲಾಗ್ತಿದೆ ಅಂತ ಹೇಳಿದ್ರೆ, ಇವಾಗ ಪ್ಲಾನ್ ಮಾಡಿರೋ ಹಂತದಲ್ಲಿ ಬೆಂಗಳೂರು ಸುತ್ತಮುತ್ತ ಮಾತ್ರ ಮಾಡ್ತಾ ಇದ್ದಾರೆ ಮನೆಗಳು. ಬೆಂಗಳೂರಿನ ಹೊಸ ಏರಿಯಾಗಳು, ಸ್ವಲ್ಪ ಔಟ್ಸ್ಕರ್ಟ್ಸ್ ಗಳಲ್ಲಿ ಮನೆಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಒಂದೊಂದು ಏರಿಯಾಗಳು ತುಂಬಾ ಚೆನ್ನಾಗಿದ್ದಾವೆ, ತುಂಬಾ ಇಂಪ್ರೂವ್ ಕೂಡ ಆಗಿದ್ದಾವೆ. ಯಾವ ಏರಿಯಾಗಳಲ್ಲಿ ಮನೆಗಳನ್ನ ಕಟ್ಟಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂದ್ರೆ, ಯಶವಂತಪುರ, ಮಹದೇವಪುರ, ದಾಸರಳ್ಳಿ, ಬೆಂಗಳೂರು ಸೌತ್, ಯಲಹಂಕ, ಆನೇಕಲ್ ಹಾಗೂ KR-ಪುರಂ. ಸೊ ಆನೇಕಲ್ ಸ್ವಲ್ಪ ದೂರ ಆಗುತ್ತೆ, ಸ್ವಲ್ಪ ಎಲೆಕ್ಟ್ರಾನಿಕ್ ದೂರ ಹೋಗ್ಬೇಕು. ಆದ್ರೆ ಬೇರೆ ಏರಿಯಾಗಳು ತುಂಬಾ ಚೆನ್ನಾಗಿ ಡೆವಲಪ್ ಕೂಡ ಆಗಿದೆ. ಅಲ್ಲಿ ನೀವು 1 BHK ಇಷ್ಟು ಕಮ್ಮಿ ಪ್ರೈಸ್ಗೆ, ಅಂದ್ರೆ ಸಾಮಾನ್ಯ ವರ್ಗದವರಾದ್ರೆ ಕೇವಲ 7,50,000ಕ್ಕೆ, ಅದೇ SC ಅಥವಾ ST ಕ್ಯಾಟಗರಿ ಅವರಾಗಿದ್ರೆ 6,70,000ಕ್ಕೆ ಸಿಗೋದ್ರಿಂದ ನೀವು ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಅದನ್ನ ಯೂಸ್ ಮಾಡ್ಬೋದು, ಮತ್ತೆ ನೀವು ಇದನ್ನು ಕೂಡ ಬಳಸ್ಕೋಬಹುದು. ಯಾರಾದ್ರೂ ಬೇರೆ ಜಾಗದಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವರು ತುಂಬಾ ದೂರ ಆಗುತ್ತೆ ಅಂದ್ರೆ ಅವರು ಕೂಡ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಮನೆಗಳು ತಗೊಂಡ್ರೆ, ಎಲ್ಲೂ ನಿಮಗೆ ಮನೆಗಳಿಂದ ಮುಂಚೆ ತಗೊಳಕ್ಕಾಗಿಲ್ಲ. ಬೆಂಗಳೂರು ಇವಾಗ ಸಿಕ್ಕಾಪಟ್ಟೆ ದುಡ್ಡಾಗಿರೋದ್ರಿಂದ, ತುಂಬಾ ಪ್ರೈಸ್ ಆಗಿರೋದ್ರಿಂದ ಸೈಟ್ಗಳು ಕೂಡ ಕೊಳ್ಳೋದು ಭಾರಿ ಕಷ್ಟ. 45 ಲಕ್ಷಕ್ಕೆ ಕಮ್ಮಿ ಯಾವುದೇ ಕಾರಣಕ್ಕೂ ಸೈಟ್ ಸಿಗಲ್ಲ. ಆದ್ರೂ ಕೂಡ ಇಷ್ಟು ಕಮ್ಮಿಗೆ ಮನೆ ಕೊಡ್ತಿದ್ರೆ ಆರಾಮಾಗಿ ಅಫ್ಟೇರ್ ಬಿಲ್ಡಿಂಗ್ ಹೋಗಿ ತಗೋಬಹುದು. ಯಾರ್ಯಾರು 2017-18ನೇ ಸಾಲಿನ ಆರಂಭಿಕ ಠೇವಣಿದಾರರು ಇರ್ತಾರಲ್ಲ ಅಂದವ್ರಿಗೆ ಈ ಗುಡ್ ನ್ಯೂಸ್ ಆಗಿದೆ. ಏನಂದ್ರೆ 1-3 ಲಕ್ಷ ಹಾಗೆ ಹಣ ಕಟ್ಬಿಟ್ಟು ಆರಂಭಿಕ ಠೇವಣಿ ಕಟ್ಬಿಟ್ಟು ಇವರು ರಿಜಿಸ್ಟರ್ ಆಗಿದ್ರು 6,000 ಮನೆಗಳು ಈ ಡಿಸೆಂಬರ್ಲಿ ಕೊಡ್ತಾ ಇದ್ದಾರೆ. ಇನ್ನ ಜನರಿಗೆ ಹೋಗ್ತಾ ಹಂತಗಳಲ್ಲಿ ಮನೆಗಳು ರಿಲೀಸ್ ಆಗ್ತಾ ಇರುತ್ತೆ. ಹಾಗೂ ಹೊಸೊಬ್ರು ಏನಪ್ಪ ಮಾಡೋದು, ನಾವೇನಾದ್ರು ಆರಂಭಿಕ ಠೇವಣಿ ಆಗಲೇ ಕಟ್ಟಿಲ್ಲ 2017 ನನ್ಗೆ ಅಷ್ಟು ನ್ಯೂಸ್ ಗೊತ್ತಾಗಿಲ್ಲ, ಅಪ್ಪ ನಿನ್ ವಿಡಿಯೋ ನೋಡೇ ಗೊತ್ತಾಯ್ತು ಅಂತ ನೀನು ಯೋಚನೆ ಮಾಡ್ತಿದ್ರೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಕೂಡ ನಾನೇ ಮಾಹಿತಿ ಕೊಡ್ತಾ ಇದ್ದೀನಿ. 1-3 ಲಕ್ಷ ಹಣವನ್ನು ಕಟ್ಟಿ aashraya.karnataka.gov.in ಅನ್ನೋ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ನೀವೇನಾದ್ರೂ ಆರಂಭಿಕ ಠೇವಣಿ ಕಟ್ಟಿದ್ರೆ ನಿಮ್ಮ ಮನೆ ಕೂಡ ಸಿಗುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ,
ಇನ್ನೊಂದು 3 ವರ್ಷ ಆಗ್ಬೋದು, 4 ವರ್ಷದೊಳಗೆ ನಿಮಗೆ ಮನೆ ಸಿಗುತ್ತೆ. ಯಾಕಂದ್ರೆ 2017 ಅಲ್ಲಿ ದುಡ್ಡು ಕಟ್ಟಿರೋದು ಇವಾಗ ಮನೆ ಸಿಗೋದ್ರಿಂದ ಇವಾಗ ಕಟ್ತಿರೋನ್ಗೆ ಇವಾಗ ಕೊಟ್ಟರೆ ದುಡ್ಡು ಆರಂಭಿಕ ಠೇವಣಿ ಕೊಟ್ಬಿಟ್ಟಿರೋದು ಅರ್ಜಿ ಸಲ್ಲಿಸೋರಾದ್ರೆ ಇನ್ನ ನಿಮ್ಗೆ ಏನಿಲ್ಲ ಆದ್ರೂ 4-5 ವರ್ಷದೊಳಗೆ ಮನೆ ಸಿಗುತ್ತೆ. ಅವತ್ತಿನ ಬೆಲೆಗೂ ಕೂಡ ಈ ಬೆಲೆ ನಿಮ್ಗೆ ಮನೆ ಸಿಗಕ್ ಸಾಧ್ಯನೇ ಇಲ್ಲ. ಆ ಕಾರಣಕ್ಕೋಸ್ಕರ ಇದು ಉಪಯುಕ್ತ ಮಾಹಿತಿ. ಯಾರಿಗೆ ಮನೆ ತಗೋಬೇಕು ಅಂತ ಆಸೆ ಇರುತ್ತೆ, ಯಾರಿಗೂ ಒಂದು ಮನೆ ಕಟ್ಟಕ್ ಆಗಲ್ವೋ ಅಥವಾ ಯಾರು ಮನೆ ಕಟ್ಟಕ್ಕೋಸ್ಕರ ತುಂಬಾ ಬಂದಿರ್ತಾರೆ ಸೈಟ್ ಅಥವಾ ಮನೆ ಮಾಡಲು ಅಂತವ್ರಿಗೆ ವಿಡಿಯೋನ ಸೆಂಡ್ ಮಾಡಿ ಒಂದು ದೊಡ್ಡ ಮಾಹಿತಿಯಾಗಿ ಒಳ್ಳೆ ಗುಡ್ ನ್ಯೂಸ್ ಆಗಿ ಅವ್ರಿಗೆ ಸಿಗ್ಲಿ. ಆದಷ್ಟು ನನಗೆ ಚಾನಲ್ಗೆ ಸಪೋರ್ಟ್ ಮಾಡೋದು, ಒಂದು ಲೈಕ್ ಕೂಡ ಒತ್ತಿ. 500 ಲೈಕಿನ ಒಂದು ಇವತ್ತು ಕಾಂಟೆಸ್ಟ್ ಇಡ್ತೀನಿ. 500 ಲೈಕ್ ಎಷ್ಟು ಬೇಕಾಗುತ್ತೆ ನೋಡೋಣ. ಆದಷ್ಟು ಬೇಗ 500 ಲೈಕ್ನ ಪೂರ್ಣ ಮಾಡೋಣ. ಹಾಗೂ ನನ್ನ ಚಾನಲ್ ಅಲ್ಲಿ ಹಲವಾರು ವಿಡಿಯೋಗಳಿದ್ದಾರೆ. ಇನ್ನು ನನ್ನ ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹೀಗೆ ಹಲವಾರು ಸರ್ಕಾರದ ಸಬ್ಸಿಡಿಗಳನ್ನು ಹೇಗೆ ತಗೊಳ್ಳೋದು, ಹೇಗೆ ಅರ್ಜಿನ ಸಲ್ಲಿಸೋದು ಎಲ್ಲ ಮಾಹಿತಿಗಳನ್ನು ನಾವು ಕೊಟ್ಟಿರುತ್ತೆ. ದಯಮಾಡಿ ಹೋಗಿ ಚೆಕ್ ಮಾಡಿ.